ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಲೈಂಗಿಕ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದರ್. ಬನ್ನಿ, ಹಾಗಾದರೆ ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ, ಭಟ್ಕಳದಿಂದ ಶಶಿ ಅಂತಕ್ಕಂಥವ್ರು. ಶಶಿ ಅವರ ಹೇಳಿ, ಏನು ಸಮಸ್ಯೆ ಇದೆ ನಿಮ್ಗೆ ಹೇಳಿ. ಸರ್ ಮೇಡಮ್ ಹತ್ರ ಖಂಡಿತ ಮಾತಾಡಿ, ನಮ್ಮ ಜೊತೆ ಇದ್ದಾರೆ ಹೇಳಿ. ಮೇಡಮ್, ನಾವು ಮದುವೆಯಾಗಿ 3 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಲಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ, ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅವರು ಲ್ಯಾಪ್ಟೋಸ್ಕೋಪ್ ಎಲ್ಲ ಮಾಡ್ತಿದ್ವಿ ನಮ್ಮ ಮನೆಯವರಿಗೆ, ಮಿಸಸ್ಸಿಗೆ ಅದೆಲ್ಲ ಮಾಡ್ತೀವಿ. ಮತ್ತೆ ನಮ್ಮ ಇದು ಟೆಸ್ಟ್ ಮಾಡಿದ್ರು, ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರು, ಎಲ್ಲ ಮಾಡ್ತೀವಿ. ಈಗ ಆಯುರ್ವೇದಿಕ್ ಮಾಡ್ತಾ ಇದ್ವಿ. ಶಿವಕುಮಾರ್ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ, ಎಲ್ಲ ಇದಾಯ್ತು. ಇವಾಗ ನೀವು ಎಲ್ಲ ಪರೀಕ್ಷೆನೂ ಮಾಡಿಸಿದ್ದೀರಾ ಅಂತ ಹೇಳಿದ್ರೆ, ಲ್ಯಾಪ್ರೋಸ್ಕೋಪಲ್ಲೂ ಬೇರೆ ಎಲ್ಲ ಸರಿಯಾಗಿದೆ ಅಂತ ಹೇಳಿದರೆ, ಸ್ವಲ್ಪ ಕೆಲವು ಸಲ ಕೆಲವು ಕಾರಣಗಳಿಂದ ಎಲ್ಲ ಸರಿಯಾಗಿದ್ದರೂ ಕೂಡ ಸ್ವಲ್ಪ ಸಮಯ ತಗೊಳುತ್ತೆ. ಅದು ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಲ್ಲನೂ ಒಂದಕ್ಕೊಂದು ಹೊಂದಾಣಿಕೆ ಆಗಿರೋದಿಲ್ಲ ದೇಹದಲ್ಲಿ, ಹಾಗಾಗಿ ಸ್ವಲ್ಪ ಸಮಯ ತಗೊಂಡಿರತ್ತೆ. ಒಂದು ಸ್ವಲ್ಪ ದಿವಸ ನೀವು ಟ್ರೀಟ್ಮೆಂಟ್ ಒಳಗೆ ನಿಮ್ಗೆ ಆಗಿರಲಿಲ್ಲ ಅಂದರೆ ಒಂದು 2-3 ಸಲ ಅಥವಾ ಒಂದು 5-6 ಸಲ ಕೃತಕ ವೀರ್ಯಧಾರಣೆ ಪ್ರಯತ್ನ ಮಾಡ್ಬೋದು. ಅದರದ್ದು ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನಿಮ್ಮ ಒಂದೆರಡು ವರ್ಷ ಪ್ರಯತ್ನ ಮಾಡಿ ಪ್ರಣಾಳ ಶಿಶು ವಿಧಾನಕ್ಕೆ ನೀವು ಹೋಗ್ಬೋದು. ಆದರೆ ಅದಕ್ಕೆ ಮುಂಚೆನೇ ಸಹಜವಾಗಿಯೇ ಕೆಲವು ಸಲ ಆಗತ್ತೆ. ಈಗೆಲ್ಲ ಸರಿಯಾಗಿದೆ ಅಂತ ಹೇಳಿದರೆ ಕೆಲವು ಸಲ ನಾನು ಎಷ್ಟೋ ಜನ ನನ್ನ ಪೇಷಂಟ್ಸ್ಗೆ ಅದೇ ರೀತಿ ಹೇಳಿ, ಎಲ್ಲ ಮಾಡೋದು ಬಿಟ್ಬಿಡಿ, ನೀವು ನಿಮ್ಮ ಮುಟ್ಟೆಲ್ಲ ಸರಿಯಾಗಿ ಬಂದು ಎಲ್ಲ ಸರಿಯಾಗಿದೆ ಅಂದರೆ ಸಹಜ ರೀತಿಯಲ್ಲಿ ನೀವು ಸಂಭೋಗ ಕ್ರಿಯೆ ಋತುಚಕ್ರದ ಮಧ್ಯದ 10 ದಿನಗಳಲ್ಲಿ ನೀವು ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಸಿ ಅದು ಮಾಡಿದರೆ ನೀವು ಸಹಜವಾಗೇ ಆಗತ್ತೆ. ಟೆನ್ಷನ್ಸಿಂದ ಎಲ್ಲ ದೂರ ಇರಿ ಅಂತ ಹೇಳ್ತೀವಿ. ಅದರಿಂದ ಎಷ್ಟೋ ಸಲ ಎಲ್ಲ ಸರಿಯಾಗಿರುತ್ತೆ ಅವರಲ್ಲಿ. ಈ ಒಂಥರ ಈ ಪ್ರತಿ ಸಲ ಡಾಕ್ಟರ್ ಹತ್ರ ಹೋಗೋದು ಬರೋದು, ಈ ಔಷಧಿ ತಗೊಳ್ಳೋದು, ಅದರದ್ದೇ ಅವರಲ್ಲಿ ಎಷ್ಟು ಥರ ಆತಂಕ ಆಗಿರುತ್ತೆ ಅಂದರೆ ಅವ್ರು ಸಹಜವಾಗಿ ಜೊತೆನೇ ಇರೋಕ್ಕೆ ಸರಿ ಆಗೋದಿಲ್ಲ. ಮದುವೆ ಆಗಿ ಒಂದು 2 ವರ್ಷಗಳಾಗ್ಬಿಟ್ರಂತೂ ಮುಗೀತು, ಅಷ್ಟರಲ್ಲಾಗಲೇ ಅವ್ರು ತುಂಬಾ ಇದಾಗ್ಬಿಟ್ಟಿರುತ್ತೆ. ಇದೊಂಥರ ಈ ಸಾಮಾಜಿಕ ಸಮಸ್ಯೆ ಅಂತ ಪ್ರೆಷರೈಸೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಅವರ ಪೇರೆಂಟ್ಸ್ಗಳು ಕೂಡ ಬಲವಂತ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಮೊದಲನೇ ಮಗು ಆಗೋ ತನಕ ಒಂದು ಆತಂಕ ಬೇರೆ ಇರುತ್ತೆ, ಆಗುತ್ತೋ ಇಲ್ವೋ ಅಂತ. ಹಾಗಾಗಿ ಏನೆಲ್ಲ ಸಾಧ್ಯನೋ ಎಲ್ಲ ಮಾಡಿಸ್ಬಿಡ್ತಾರೆ, ಎಲ್ಲ ಮಾಡ್ತಾ. ಇನ್ನೂ ಮದುವೆ ಆಗಿ 2 ತಿಂಗಳು 3 ತಿಂಗಳು ಆಗಿರಲಿಲ್ಲ, 3 ತಿಂಗಳು ಮದುವೆ ಆಗಿ 3 ತಿಂಗಳಾಯ್ತು, ಇನ್ನೂ ಇವಳಲ್ಲಿ ಏನು ಪ್ರೆಗ್ನೆನ್ಸಿನೇ ಆಗಿಲ್ಲ ಡಾಕ್ಟ್ರೆ ಅಂತ ಅವಾಗಲೇ ಟೆನ್ಷನ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕೆ ಅಷ್ಟೊಂದು ಆತಂಕ ಪಟ್ಕೊಳ್ಳೋದೇನು ಬೇಕಿಲ್ಲ. ಸ್ವಲ್ಪ ಸಮಯ ಕೊಟ್ಟರೆ ಅದು ಆಗೋದೆಲ್ಲ ಹಾಗೇ ಆಗುತ್ತೆ. ಆ ಸಮಯ ಕೊಡಬೇಕು, ಆತಂಕದಿಂದ ದೂರ. ಅದಕ್ಕೆ ಎಲ್ಲ ನಿಲ್ಲಿಸಿ ಒಂದು 3 ತಿಂಗಳು 6 ತಿಂಗಳು ಸುಮ್ಮನೆ ಬಿಡಿ ಅಂತ. ಅವಾಗ ಏನಾಗುತ್ತೆ, ತಾನಾಗೆ ನಿಲ್ಲತ್ತೆ. ಅವಾಗ ಕೆಂಗೇರಿಯಿಂದ ಮಾದೇಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಮಾದೇಶ್, ನಮ್ಮ ಜೊತೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಇದ್ದಾರೆ. ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ನಮಸ್ಕಾರ ಸರ್, ನನ್ನ ಹೆಸರು ಮಾದೇಶ್ ಅಂತ ಹೇಳಿ. ಆಕ್ಚುಲಿ ನನಗೆ 24 ವರ್ಷ. ಮತ್ತೆ ನನಗೆ ಹಸ್ತಸ್ಖಲನ ಅಂತಾರಲ್ಲ, ಈ ಮುಷ್ಟಿ ಮೈಥುನ ಅಂತಾರಲ್ಲ, ಅದು ಆಗ್ತಿತ್ತು. ಸೊ ಅದು ನನಗೊಂಥರ ಖೇದ ಆಗ್ತಿತ್ತು, ಬೇಜಾರಾಗ್ತಿತ್ತು ಅದಾದ ನಂತರ. ಸೊ ಅದನ್ನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಸೊ ಅದು ನಿಲ್ಲಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಆ ತರ ಏನಾದ್ರು ಆಗುತ್ತಾ? ಎಷ್ಟು ವಯಸ್ಸು ನಿಮ್ಗೀಗ? 24. ಮದುವೆ ಆಗಿದೆಯಾ? ಇಲ್ಲ. ಇವಾಗ ಬಹಳಷ್ಟು ಜನ ಈ ವಯಸ್ಸಿನ ಹುಡುಗರಲ್ಲಿ ಇದೊಂದು ಬಹಳ ಸಾಮಾನ್ಯವಾಗಿ ನಡೆಸೋವಂಥ ಒಂದು ಕ್ರಿಯೆ ಹಸ್ತಮೈಥುನ ಅಂತ. ಅಂದರೆ ಸ್ವಯಂ ಉದ್ರೇಕ ಮಾಡಿ ಅದಕ್ಕೊಂದು ಲೈಂಗಿಕ ತೃಪ್ತಿ ಪಡೆಯೋದಕ್ಕೋಸ್ಕರವಾಗಿ. ಆದರೆ ಇದು ಯಾವಾಗಾದರೂ ಲೈಂಗಿಕ ಭಾವನೆಗಳು ತುಂಬ ಇದ್ದು ಅದನ್ನು ಯಾವಾಗಲಾದರೂ ಮಾಡಿ ಅದನ್ನು ಒಂದ್ಸಲ ಅದ್ರ ಬಗ್ಗೆ ಮರೆತು ಬಿಟ್ರೆ ನಿಮ್ಗೆ ಅದರಿಂದ ಏನೂ ತೊಂದರೆ ಇಲ್ಲ. ಆದರೆ ಅದೇ ಒಂದು ಹಸ್ತಮೈಥುನದ ಚಟ ಆಗಬಾರ್ದು ಒಂದು. ಮತ್ತು ಹಸ್ತಮೈಥುನದ ಒಂದು ಅಪರಾಧಿ ಮನೋಭಾವ, ಆತಂಕ, ಅವರು ನಾನೇನೋ ತಪ್ಪು ಮಾಡಿದ್ದೀನಿ ಏನೋ ಅಥವಾ ಮುಂದೆ ತೊಂದರೆ ಆಗ್ಬಿಡತ್ತೆ, ಅದು ಮಾಡದೇ ಇರೋಕ್ಕೂ ಆಗಲ್ಲ, ಮಾಡಿದರೆ ಏನೋ ತೊಂದರೆ ಆಗ್ಬೋದು ಅನ್ನೋ ಭಯ, ಈ ರೀತಿ ಆತಂಕಕ್ಕೆ ಒಳಗಾಗ್ತಾರೆ. ಅದರಿಂದ ಏನು ತೊಂದರೆ ಅಂತ ನಿಮ್ಗೇನು ಅಥವಾ ಮುಂದೆ ಮದುವೆ ಆಗೋದಕ್ಕೆ ಕಷ್ಟ ಅದು ಇದು ಆ ಥರ ಎಲ್ಲ ಕೆಲವು ತಪ್ಪು ತಿಳುವಳಿಕೆ ಸಾಕಷ್ಟು ಕರೆಗಳಲ್ಲಿ ಇರುತ್ತೆ. ಆದರೆ ಆ ರೀತಿ ಏನೂ ಇಲ್ಲ. ಆದರೆ ಬೇರೆ ಎಲ್ಲಾನು ಬಿಟ್ಟು ಊಟ ತಿಂಡಿ ನಿದ್ದೆ ಬಿಟ್ಟು ಬರೀ ಮನಸ್ಸು ಅದ್ರ ಕಡೆನೇ ನಿಮ್ಗೆ ಎಳಿತಾ ಇದೆ ಅನ್ಸಿದ್ರೆ ಅವಾಗ ಅದಕ್ಕೆ ಚಿಕಿತ್ಸೆ ಬೇಕಾಗುತ್ತೆ, ಚಟವಾಗಬಾರ್ದು ಅಂತ ಅಷ್ಟೇ. ಆಮೇಲೆ ಮನಸ್ಸು ಕೂಡ, ಈಗ ಅವ್ರು ಏನಾದರೂ ಸ್ಟೂಡೆಂಟ್ ಆಗಿದ್ರೆ ವಿದ್ಯಾಭ್ಯಾಸದ ಕಡೆ ಮನಸ್ಸು ಹೋಗಲ್ಲ, ಕೆಲಸದ ಕಡೆ ಮನಸ್ಸು ಹೋಗಲ್ಲ, ಈ ಹಂತಕ್ಕೆ ತಲುಪಿರ್ತಕ್ಕಂಥವ್ರು ಕೆಲವರು ಇದ್ದಾರೆ. ಅದು ಆ ಥರ ಆಗಬಾರ್ದು ಅಂತ ಅಷ್ಟೇ. ಇನ್ನು ಶಿವಮೊಗ್ಗದಿಂದ ರಾಜು ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಾಜು, ಹೇಳಿ, ಏನು ನಿಮ್ಮ ಸಮಸ್ಯೆ? ರಾಜು, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳಿ, ನಿಮ್ಮ ಸಮಸ್ಯೆ ಹೇಳಿ ರಾಜು. ಹಲೋ, ಹೇಳಿ ರಾಜು, ನಾನು ಧ್ವನಿ ಕೇಳ್ತಾ ಇದ್ರೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್, ನಾನು ಮದುವೆ 8 ಇಯರ್ಸ್ ಆಯ್ತು. ನಮ್ಮ ಮನೆಯವರು ಫಸ್ಟ್ ಒಂದು ನಾರ್ಮಲ್ ಆಗಿದ್ರಿ, ಬರ್ತಾ ಸ್ವಲ್ಪ ವೀಕ್ ಆಗ್ತಾರೆ ಮೇಡಮ್. ಅದಲ್ಲ ಅತಿಯಾದ ಲೈಂಗಿಕ ಇದರಿಂದ ಏನಾರ ಪ್ರಾಬ್ಲಮ್ ಇದೆ ಮೇಡಮ್? ಅದು ಮಕ್ಕಳಿದಾರ ಇವಾಗ?
ಹಾ 2 ಜನ ಮಕ್ಕಳು. ಇಬ್ರು ವೀಕ್ ಆಗ್ತಾ ಇದ್ದಾರೆ ಅಂದ್ರೆ ಏನು ಅವ್ರಿಗೆ ಆಸಕ್ತಿ ಇಲ್ಲ, ಲೈಂಗಿಕ ಆಸಕ್ತಿ ಅಂತನ? ಅವ್ರಿಗೆ ಲೈಂಗಿಕ ಆಸಕ್ತಿ ಇದೆ ಮೇಡಮ್, ಬಟ್ ಅವರು ಹೆಲ್ತಿಯಲ್ಲಿ ಭಾರಿ ವೀಕ್ ಆಗ್ತಾರೆ ಮೇಡಮ್. ನಾನು ಅದಕ್ಕೆ ಯೋಚನೆ ಮಾಡಿ ಈಗ ಲೈಂಗಿಕ ಇದ್ರಲ್ಲಿ ಇದು ಮಾಡ್ತೇನೆ. ಅಂದ್ರೆ ಅವ್ರ ತೂಕ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತನಾ? ಅಲ್ಲ, ಅವ್ರು ವೀಕ್ ಆಗೋದಕ್ಕೆ ಲೈಂಗಿಕ ಸಂಪರ್ಕದಿಂದ ವೀಕ್ನೆಸ್ ಏನು ಬರೋದಿಲ್ಲ. ಅವ್ರಿಗೆ ಬೇರೆ ಏನು ಕಾರಣ ಇದೆ ಅಂತ ಒಂದ್ಸಲ ವೈದ್ಯರ ಹತ್ರ ಪೂರ್ತಿ ಪರೀಕ್ಷೆ ಮಾಡಿಸಿ, ರಕ್ತ ಮೂತ್ರ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಯಾವ ಕಾರಣದಿಂದ ಆ ಥರ ಆಗ್ತಾ ಇದೆ, ಅಥವಾ ಅವ್ರಿಗೆ ಸರಿಯಾಗಿ ವಿಶ್ರಾಂತಿ ಸಿಗ್ತಾ ಇಲ್ವಾ, ಕೆಲಸ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಊಟ ತಿಂಡಿ ಸರಿಗೆ ಮಾಡೋಕೆ ಆಗ್ತಾ ಇಲ್ವಾ, ಇದನ್ನೆಲ್ಲ ಒಂದ್ಸಲ ನೋಡಿಕೊಂಡು ನೀವು ಪರೀಕ್ಷೆ ಮಾಡಿಸಿ. ಆವಾಗ ಲೈಂಗಿಕ ಸಂಪರ್ಕದಿಂದ ಅವ್ರಿಗೆ ಆಗ್ತಾ ಇದೆ ಅಂತ ಏನೂ ಇಲ್ಲ. ಆದರೆ ಅವ್ರಿಗೆ ತುಂಬ ಸುಸ್ತು ಅಥವಾ ಬೆಳಗಿಂದ ಕೆಲಸ ಮಾಡಿ ಸುಸ್ತಾದಾಗ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ನಿಮ್ಮ ಬಲವಂತದ ಲೈಂಗಿಕ ಕ್ರಿಯೆ ಆಗಬಾರ್ದು ಅಷ್ಟೇ. ಆದರೆ ಲೈಂಗಿಕ ಕ್ರಿಯೆಯಿಂದನೇ ಅವ್ರು ವೀಕ್ ಆಗ್ತಿದ್ದಾರೆ ಅಂತ ಏನೂ ಇಲ್ಲ. ಆ ಥರ ಕಾರಣಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಧಾರಣವಾಗಿ ಆ ಥರ ಏನೂ ಇರೋದಿಲ್ಲ. ಇನ್ನು ಹುಬ್ಬಳ್ಳಿಯಿಂದ ರವಿಕುಮಾರ್ ಅವರು ಕರೆ ಮಾಡಿದ್ದಾರೆ. ರವಿಕುಮಾರ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನಮ್ದು ಸುಮಾರು ಇವಾಗ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಸಾಧ್ಯನಾ? ಸ್ವಲ್ಪ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡ್ತೀನಿ. ಸರಿ ಬಿಡಿ, ಆಯ್ತು, ಓಕೆ. ಮೇಡಮ್, ಇವಾಗ ನಮ್ಮ ವಯಸ್ಸು ಇವಾಗ 40. ನಮಗೆ ಲೈಂಗಿಕ ಕ್ರಿಯೆಯಲ್ಲಿ ನನಗೆ 2 ಮಕ್ಕಳಿದ್ದಾರೆ. ಲೈಂಗಿಕ ಕ್ರಿಯೆಯಲ್ಲಿ ನನಗೆ ಆಸಕ್ತಿನೇ ಕಳೀತಾ ಇದೆ. ಅಂದ್ರೆ ಈಗ ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ರವಿಕುಮಾರ್. ಓಕೆ, ಕರೆಕ್ಟ್ ಕಟ್ ಆಗಿದೆ. ಇನ್ನು ಮತ್ತೊಬ್ಬರು ಕಾಯ್ತಾ ಇದ್ದಾರೆ, ಅನಿಲ್ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ. ಅನಿಲ್, ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಅನಿಲ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್. ಹಾಂ, ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಜಿಮ್ಗೆ ಹೋದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಮುಂದೆ? ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜಿಮ್ಗೆ ಹೋದ್ರೆ ಪ್ರಾಬ್ಲಮ್ ಆಗತ್ತಾ ಅಂತ. ಈಗ ಎಷ್ಟೋ ಜನ ಹಾಗೇನೆ, ಕೆಲವರು ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತಾರೆ, ಜಿಮ್ಗೆ ಹೋಗ್ತಾ ಇದೀನಿ ಅನ್ನೋ ಅದರಿಂದ ಏನಾದ್ರು ಲೈಂಗಿಕ ಸಮಸ್ಯೆ ಬರ್ಬೋದಾ ಅಂತ. ಈಗ ಜಿಮ್ಗೆ ಹೋಗಿ ಅವ್ರ ಆರೋಗ್ಯ ಕಾಪಾಡಿಕೊಂಡು ಅದು ಎಕ್ಸರ್ಸೈಸ್ ಎಲ್ಲ ಚೆನ್ನಾಗಿ ಮಾಡಿ ಅವ್ರ ದೇಹದ ತೂಕ ಎಲ್ಲ ಸರಿಯಾಗಿ ಇಟ್ಕೊಂಡ್ರೆ ಅದರಿಂದ ತೊಂದರೆ ಇಲ್ಲ. ಆದ್ರೆ ಕೆಲವರಲ್ಲಿ ಏನಾಗುತ್ತೆ, ಈ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡೋದಕ್ಕೆ ಅಂತ ಕೆಲವು ಈ ಹಾರ್ಮೋನ್ಸ್ಗಳು ಅಥವಾ ಈ ಅನಬಾಲಿಕ್ ಸ್ಟೀರಾಯ್ಡ್ಸ್ ಈ ತರದ್ದೆಲ್ಲ ತಗೊಂಡು ಅವ್ರ ಮಸಲ್ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಈಗೆಲ್ಲ 6 ಪ್ಯಾಕ್ಸ್ ಇದ್ರ ಪ್ಯಾಕ್ಸ್ ಅಂತೆಲ್ಲ ಮಾಡ್ತಾ ಹೋಗ್ತಾರಲ್ಲ, ಆ ಥರ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಟೆಸ್ಟೋಸ್ಟಿರೋನ್ ಮೇಲೆ ಪ್ರಭಾವ ಬೀರಿ ಕೆಲವು ಸಲ ಲೈಂಗಿಕ ಸಮಸ್ಯೆ ಬರ್ಬೋದು. ಆದ್ರಿಂದ ಆ ರೀತಿ ಮಾಡಬಾರ್ದು ಅಷ್ಟೇ ವಿನಃ ಅವರು ಜಿಮ್ಗೆ ಹೋಗೋದ್ರಿಂದ ಅವ್ರ ಎಕ್ಸರ್ಸೈಸು ವರ್ಕೌಟ್ ಮಾಡಿ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಅಂದ್ರೆ ಅಂಗ ಸಾಧನೆ ಮಾಡೋದ್ರಿಂದ ಅದರಿಂದ ಏನು ತೊಂದರೆ ಅಂದ್ರೆ ಏನಾದರೂ ಕೆಮಿಕಲ್ಸ್ ಏನಾದರೂ ಇಂಟೇಕ್ ಆದಂತಹ ಆ ಥರದನ್ನ ಅವರು ಮಾಡಬಾರ್ದು, ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಬಾವಿಕೆರೆ ಅನ್ನೋ ಊರಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ. ರವಿ, ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಇವಾಗ ಜಸ್ಟ್ ನೀವು ಹೇಳಿದ್ರೆ ಅದು ಹಸ್ತಮೈಥುನದಿಂದ ಇದಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಹೌದು. ಇವಾಗ ನಾವು ಅದ್ ಮಾಡಿದಾಗ ತುಂಬಾ ಬಾಡಿ ಎಲ್ಲ ವೀಕ್ ಆಗುತ್ತೆ. ಅದು ಇವಾಗ ಮಾಡ್ದಲ್ಲೇ ಇರೋದಕ್ಕೆ ಏನಾದ್ರು ಟೆಕ್ನಿಕ್ಸ್ ಏನಾದ್ರು ಆ ತರ ಏನಾದ್ರು ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನೀವು ಬಾಡಿ ವೀಕ್ ಆಗತ್ತೆ ಅಂತ ಯಾಕೆ ಅನ್ಸತ್ತೆ ಅಂದರೆ ಅದು ಕ್ರಿಯೆ ಇರೋದೇ ಹಾಗೆ. ಅದು ಇಡೀ ದೇಹ ಅದರೊಳಗೆ ಭಾಗವಹಿಸುತ್ತೆ. ನಿಮಗೆ ಲೈಂಗಿಕ ಉದ್ರೇಕ ಆದಾಗ ಅಥವಾ ಅದು ನೀವು ಅದು ಕ್ಲೈಮ್ಯಾಕ್ಸ್ ಎಲ್ಲ ತಲುಪಿದಾಗ ಇಡೀ ದೇಹದ ಸ್ನಾಯುಗಳೆಲ್ಲ ಬಿಗಿಯಾಗಿ ಸಡಲ್ಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದಾದ ನಂತರ ವೀಕ್ನೆಸ್ ಆದಂಗೆ ಅಥವಾ ನಿದ್ದೆ ಮಾಡೋ ಥರ ಅಥವಾ ಸುಸ್ತಾಗೋ ಥರ ಅನಿಸತ್ತೆ. ಆದರೆ ಅದು ತಾತ್ಕಾಲಿಕ ಅಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಅದು ತಾನೇ ಸರಿ ಹೋಗುತ್ತೆ. ಅದರಿಂದ ನಿಮ್ಗೆಲ್ಲೋ ವೀಕ್ ಆಗಿಬಿಟ್ಟಿದ್ದೀನಿ ಏನೋ ನಿಮ್ಗೆ ಆತಂಕ ಬೇರೆ ಇರುತ್ತೆ ಅದ್ರ ಬಗ್ಗೆ, ಅಪರಾಧಿ ಮನೋಭಾವ. ಅದ್ರ ಜೊತೆಗೆ ಈ ಥರ ಆದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಏನೋ ವೀಕ್ನೆಸ್ ಬಂದ್ಬಿಟ್ಟಿದೆ ಅನ್ನೋದು ಅದೇ ಒಂದು ಭಯ ಆದಂಗೆ ಆಗ್ಬಿಡತ್ತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅಂದ್ರೆ ಪ್ರಕೃತಿ ಸಹಜವಾಗಿ ಆಗ್ತಕ್ಕಂಥ ಕ್ರಿಯೆ ಅದು ಅಷ್ಟೇ. ಆ ಕ್ಷಣದಲ್ಲಿ ಒಂದ್ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷದ ತನಕ ಅವರು ವಿಶ್ರಾಂತಿ ತಗೊಂಡ ತಕ್ಷಣ ಅದರದ್ದು ಆಮೇಲೆ ತಾನೆಗೆ ಸರಿ ಹೋಗುತ್ತೆ ಅದು. ಓಕೆ ಡಾಕ್ಟ್ರೆ, ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂಡ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ಈಗ ಮತ್ತೊಂದು ವಿರಾಮ.